ಫ್ರೆಂಡ್ಸ್, ವೆಲ್ಕಮ್ ಟು KCT ಅಪ್ಡೇಟ್. ಸೊ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ನ್ಯೂಸ್ ಪೇಪರಲ್ಲಿ ಒಂದು ಹೊಸ ಅಪ್ಡೇಟ್ ಕಳಿಸಿದ್ದಾರೆ. ಏನಪ್ಪ ಅಂತಂದರೆ ಕೆ ಇ ಕಡೆಯಿಂದ ಅದು ಏನಿದೆ ಅಂತ ನೋಡೋಣ. ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ. ಮತ್ತು ಮುಂದೆ ಬರುವ KCT ಕೌನ್ಸಿಲಿಂಗ್ ಮತ್ತು KCT ಆಪ್ಷನ್ ಎಂಟ್ರಿಯಲ್ಲಿ ಮಾಡೋ ಎಲ್ಲ ರೀತಿಯ ಗೈಡ್ಲೈನ್ಸ್ ಫ್ರೀಯಾಗಿ ನಾನು ಹೇಳ್ಕೊಡ್ತೀನಿ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಯಾವತ್ತೂ. ಮತ್ತು ನಮ್ಮ ಏನೇ ನೋಟಿಫಿಕೇಶನ್ ಬಂದರೂ ಕೆ ಇ ಕಡೆಯಿಂದ ನಾನು ವಾಟ್ಸಪ್ ಗ್ರೂಪ್ಗೆ ಕಳಿಸಿರ್ತೀನಿ. ಸೊ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿರಿ. ಸೊ ಕೆ ಇದವರು ನ್ಯೂಸ್ ಪೇಪರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ನೋಡಿ, ಇವತ್ತು ನ್ಯೂಸ್ ಪೇಪರಲ್ಲಿ ಬಂದಿದೆ. CET ಫಲಿತಾಂಶ 21ರಂದು ನಿರ್ಧಾರ. ಅಂದರೆ ಇವತ್ತು KCT ರಿಸಲ್ಟ್ ಬರುತ್ತೆ. ಸೊ ಅದಕ್ಕಾಗಿ ಈ ವಿಡಿಯೋ ಮಾಡಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸಿರುವ CET ಫಲಿತಾಂಶ ಮೇ 21ರಂದು ನಿರ್ಧಾರವಾಗಲಿದ್ದು ವಾರಾಂತ್ಯಕ್ಕೆ ಪ್ರಕಟವಾಗಬಹುದು ಎಂದು ಮೂಲಗಳು ತಿಳಿಸಿವೆ. ಅಂದರೆ ಮೇ 20ರಂದು KCT ರಿಸಲ್ಟ್ ಬರುತ್ತೆ ಅಂತ ಅವರು ಹೇಳಿದ್ದಾರೆ. ವಾರಾಂತ್ಯಕ್ಕೆ ಪ್ರಕಟವಾಗುವುದು ಎಂದು ಮೂಲಗಳು ತಿಳಿಸಿವೆ. ಅಂದರೆ ಈ ವಾರದ ಎಂಡಿಗೆ KCT ರಿಸಲ್ಟ್ ಅನೌನ್ಸ್ ಆಗ್ಬೋದು ಅಂತ ಹೇಳಿದ್ದಾರೆ. ಈಗಾಗಲೇ ರಾಜ್ಯ ಪಠ್ಯಕ್ರಮ ದ್ವಿತೀಯ PUC ಪರೀಕ್ಷೆ 1 ಮತ್ತು 2ರ ಫಲಿತಾಂಶ, CBSE ಮತ್ತು ICSE ಫಲಿತಾಂಶ, ಕೃಷಿ ವಿವಿ ಪ್ರಾಯೋಗಿಕ ಪರೀಕ್ಷೆ ಸೇರಿ ಹಲವು ಪರೀಕ್ಷೆಗಳ ಫಲಿತಾಂಶಗಳು ಪ್ರಕಟವಾಗಿದೆ. ಅಂದರೆ PUC ಫಸ್ಟ್ ರಿಸಲ್ಟ್ ಬರಬೇಕಂತ ಹೇಳಿದರು ಮತ್ತು PUC ಸೆಕೆಂಡ್ ರಿಸಲ್ಟ್ ಬರಬೇಕಂತ ಹೇಳಿದರು. ಸೊ ಆಲ್ರೆಡಿ ಬಂದಿದೆ. ಮತ್ತು CBSE ರಿಸಲ್ಟ್ ಕೂಡ ಬಂದಿದೆ ಮತ್ತು ICSE ರಿಸಲ್ಟ್ ಕೂಡ ಬಂದಿದೆ ಮತ್ತು BSc ಅಗ್ರಿ ಯಾರೇನು ಮಾಡ್ತಾರಲ್ಲ ಅವರೆಲ್ಲ ರಿಸಲ್ಟ್ ಕೂಡ ಬಂದಿದೆ. ಸೊ ಆ ರಿಸಲ್ಟ್ ಬಂದ ತಕ್ಷಣ ಅದು KCT ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದರು. ಸೊ ಬಂದಿಲ್ಲ. ಯಾಕಪ್ಪ ಅಂತಂದರೆ ಕೇರಳ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಫಲಿತಾಂಶ ಮೇ 20ರಂದು ಪ್ರಕಟವಾಗಲಿದೆ. ಅಂದರೆ ಕೇರಳ ಪದವಿ ಪೂರ್ವ ಕಾಲೇಜ್ ಏನೈತಲ್ಲ, ಕೇರಳದ PUದವ್ರದ್ದು ಒಂದು ಇನ್ನೂ ರಿಸಲ್ಟ್ ಬಂದಿಲ್ಲ. ಸೊ ಮೇ 20ರಂದು ರಿಸಲ್ಟ್ ಬರುತ್ತೆ ಅಲ್ಲಿ ಕೇರಳದವ್ರದ್ದು. ಸೊ ಅದಕ್ಕೋಸ್ಕರ ಅದಾದ ನಂತರ CET ಫಲಿತಾಂಶನ ಯಾವಾಗ ನೀಡಬೇಕು ಅಂತ ನಿರ್ಧಾರವಾಗಲಿದೆ. ಅಂದರೆ ಕೇರಳದವ್ರದ್ದು PUC ರಿಸಲ್ಟ್ ಬಂದ ತಕ್ಷಣ ನಮ್ಮ KCT ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಏಪ್ರಿಲ್ 15 ಮತ್ತು 17 ರಾಜ್ಯಾದ್ಯಂತ 770 ಕೇಂದ್ರಗಳಲ್ಲಿ CET ಪರೀಕ್ಷೆ ನಡೆಸಲಾಗಿತ್ತು. 3.31 ಲಕ್ಷ ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಇದೆಲ್ಲ ಹೇಳಿದ್ದಾರೆ. ಸೊ ಮೋಸ್ಟ್ಲಿ ಇವತ್ತು ಫಿಕ್ಸ್ ಆಗಿದೆ ಅಂತ ಅನ್ಕೋತೀನಿ. ಯಾಕಪ್ಪ ಅಂದರೆ CET ಫಲಿತಾಂಶ ಈ ನ್ಯೂಸ್ ಪೇಪರ್ದವರು ಸುಳ್ಳು ನ್ಯೂಸ್ ಕೊಡಲ್ಲ. ಸೊ ಅದಕ್ಕಾಗಿ ಇನ್ನು ಮುಂದೆ ಬರೋ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋ ಶೇರ್ ಮಾಡಿ. ಮತ್ತು ಮುಂದೆ ಬರೋ ಎಲ್ಲ KE ಅಪ್ಡೇಟ್ಗಳನ್ನು ನಾನು ವಾಟ್ಸಪ್ಪಲ್ಲಿ ಹಾಕ್ತೀನಿ. ನನ್ನ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ. ಯಾಕಪ್ಪ ಅಂತಂದರೆ ಮುಂದೆ ನಿಮಗೆ ಯಾವ ಥರ ಆಪ್ಷನ್ ಎಂಟ್ರಿ ಮಾಡಬೇಕು, ಕೌನ್ಸಿಲಿಂಗಲ್ಲಿ ಯಾವ ಥರ ಭಾಗವಹಿಸ್ಬೇಕು, ಯಾವ ಥರ ಭಾಗವಹಿಸಿದ್ರೆ ನಿಮಗೆ ಯಾವ ಥರ ಗೌರ್ಮೆಂಟ್ ಸೀಟ್ ಸಿಗ್ಬೋದು, ಎಲ್ಲ ಫುಲ್ ಡೀಟೇಲ್ಸ್ ಆಗಿ ಫ್ರೀಯಾಗಿ ಹೇಳ್ಕೊಡ್ತೀನಿ. ಸೊ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಯಾರೂ ಇಷ್ಟು ಫ್ರೀಯಾಗಿ ಹೇಳಲ್ಲ. ಸೊ ನಾವು ಫ್ರೀಯಾಗಿ ಹೇಳ್ಕೊಡ್ತೀನಿ. ಅದಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.